ನಮಸ್ಕಾರ. ಒಂದು ಪುಟ್ಟ ಶುಂಠಿ ಶಾಟ್. ಅರೆ, ಅದರಿಂದ ನಮ್ಮ ದೇಹಕ್ಕೆ ಎಷ್ಟೆಲ್ಲ ಆಗ್ಬಹುದು ಅಂತ ಯೋಚಿಸಿದಿರಾ? ಬನ್ನಿ, ಇವತ್ತು ಅದರ ಬಗ್ಗೆನೇ ನೋಡೋಣ. ಬೆಳಗ್ಗೆ ಎದ್ದ ತಕ್ಷಣ ಕಾಫಿಗಿಂತ ಮುಂಚೆ ನಿಮ್ಮ ದೇಹವನ್ನು ಕೆಲವೇ ನಿಮಿಷಗಳಲ್ಲಿ ಆನ್ ಮಾಡುವ ಒಂದು ಸಿಂಪಲ್ ಶಾಟ್ ಬಗ್ಗೆ ಕೇಳಿದಿರಾ? ಅದೇ ಈ ಶುಂಠಿ ಶಾಟ್. ಈ ಬೆಳಗಿನ ಅಭ್ಯಾಸದ ಹಿಂದಿರೋ ಸೀಕ್ರೆಟ್ ಏನು ಅಂತ ತಿಳ್ಕೊಳ್ಳೋಣ ಬನ್ನಿ. ಹಾಗಾದ್ರೆ ಮೊದ್ಲು ಈ ಶುಂಠಿ ಶಾಟ್ ನಮ್ಮ ದೇಹಕ್ಕೆ ಒಂದು ಮಾರ್ನಿಂಗ್ ಸ್ವಿಚ್ ತರ ಹೇಗೆ ಕೆಲಸ ಮಾಡುತ್ತೆ ಅನ್ನೋದನ್ನ ನೋಡೋಣ. ಇದರಲ್ಲಿ ಟೈಮಿಂಗ್ ತುಂಬಾನೇ ಮುಖ್ಯ. ಬೆಸ್ಟ್ ರಿಸಲ್ಟ್ಸ್ ಬೇಕು ಅಂದ್ರೆ ಇದನ್ನ ಬೆಳಗ್ಗೆ ಎದ್ದ ತಕ್ಷಣ ಬೇರೆ ಏನು ತಿನ್ನೋಕು ಮುಂಚೆ ಅಂದ್ರೆ ಖಾಲಿ ಹೊಟ್ಟೆಲಿ ತಗೋಬೇಕು. ಸರಿ, ಈಗ ಆ ಶುಂಠಿ ಶಾಟ್ ಕುಡ್ದಾಗ ಆಗುತ್ತಲ್ಲ ಒಂದು ಕಿಕ್, ಆ ಫೀಲಿಂಗ್ ಬಗ್ಗೆ ಮಾತಾಡೋಣ. ಆದ್ರೆ ಹಿಂದೆ ಸೈನ್ಸ್ ಏನಿದೆ ಅಂತಾನೂ ಅರ್ಥ ಮಾಡ್ಕೊಳ್ಳೋಣ. ಆ ಒಂದು ಕ್ಷಣ ಗಂಟಲಲ್ಲಾಗೋ ಆ ಬಿಸಿ ಸುಡೋ ಥರ ಅನುಭವ ಇದೆಯಲ್ಲ, ಅದು ಬರೀ ಖಾರ ಅಲ್ಲ. ಅದು ನಮ್ಮ ದೇಹದ ಸೆನ್ಸರಿ ರಿಸೆಪ್ಟರ್ಗಳು ಆಕ್ಟಿವೇಟ್ ಆಗಿ ಇಡೀ ಜೀರ್ಣಾಂಗ ವ್ಯವಸ್ಥೆಗೆ ಹೇ ಎದ್ದೇಳಿ ಕೆಲ್ಸ ಶುರು ಮಾಡಿ ಅಂತ ಸಿಗ್ನಲ್ ಕಳಿಸ್ತಿರೋದು. ಈ ಎಲ್ಲಾ ಪವರ್ಫುಲ್ ಎಫೆಕ್ಟ್ಸ್ ಹಿಂದಿರೋ ಹೀರೋನೇ ಈ ಜಿಂಜರಾಲ್ಗಳು. ಇವೇ ಶುಂಠಿಯಲ್ಲಿರೋ ಮುಖ್ಯ ಕಾಂಪೌಂಡ್ಸ್, ನಮ್ಮ ಜೀರ್ಣಾಂಗ ವ್ಯವಸ್ಥೆಗೆ ಒಂದು ರೀತಿ ಚುರುಕು ಮುಟ್ಟಿಸ್ತವೆ. ಹಾಗಾದ್ರೆ ಆ ಶಾಟ್ ಕುಡಿದ ತಕ್ಷಣ ಏನಾಗತ್ತೆ? ಸ್ಟೆಪ್ ಬೈ ಸ್ಟೆಪ್ ನೋಡೋಣ. ಮೊದಲು ಗಂಟಲಲ್ಲಿ ಒಂದು ಬಿಸಿಯಾದ ಫೀಲಿಂಗ್. ಅದಾದ ಕೂಡ್ಲೆ ನಮ್ಮ ಸಂವೇದನಾ ಗ್ರಾಹಕಗಳು ಟ್ರಿಗರ್ ಆಗ್ತವೆ. ಆಗ ಅವು ನಮ್ಮ ಡೈಜೆಸ್ಟಿವ್ ಸಿಸ್ಟಮ್ಗೆ ಆನ್ ಆಗು ಅಂತ ಒಂದು ಕ್ಲಿಯರ್ ಸಿಗ್ನಲ್ ಕಳಿಸ್ತವೆ. ಕೊನೆಗೆ ನಮ್ಮ ಹೊಟ್ಟೆ ಮುಂದಿನ ಆಹಾರವನ್ನು ಸ್ವೀಕರಿಸೋಕೆ ರೆಡಿಯಾಗಿರುತ್ತೆ. ಇದೆಲ್ಲ ನಡೆಯೋದು ಕೇವಲ ಕ್ಷಣಗಳಲ್ಲಿ. ಆದರೆ ಇದರ ಲಾಭ ಬರೀ ಜೀರ್ಣಾಂಗಕ್ಕೆ ಮಾತ್ರ ಸೀಮಿತ ಅಲ್ಲ. ಇದು ನಮ್ಮ ಇಡೀ ಸಿಸ್ಟಮ್ಗೆ ಹೇಗೆ ಒಂದು ವೇಕಪ್ ಕಾಲ್ ಕೊಡುತ್ತೆ ಅಂತ ಈಗ ನೋಡೋಣ. ಇದು ಬರೀ ಡೈಜೆಷನ್ಗೆ ಮಾತ್ರ ಹೆಲ್ಪ್ ಮಾಡಲ್ಲ, ಅದನ್ನೂ ಮೀರಿ ಎಷ್ಟೆಲ್ಲ ಮಾಡುತ್ತೆ ನೋಡಿ. ದೇಹದಲ್ಲಿ ಉರಿಯೂತವನ್ನ ಕಮ್ಮಿ ಮಾಡುತ್ತೆ, ಬ್ಲಡ್ ಸರ್ಕ್ಯುಲೇಷನ್ ಚೆನ್ನಾಗಿ ಆಗೋ ಹಾಗೆ ನೋಡ್ಕೊಳ್ಳುತ್ತೆ. ಇದರಿಂದ ದೇಹಕ್ಕೆ ಆಕ್ಸಿಜನ್ ಜಾಸ್ತಿ ಸಿಗುತ್ತೆ, ದೇಹ ಬೆಚ್ಚಗಾಗಿ ನಾವು ಅಲರ್ಟ್ ಆಗ್ತೀವಿ. ಅಷ್ಟೇ ಅಲ್ಲ, ನಮ್ಮ ಮೆಂಟಲ್ ಕ್ಲಾರಿಟಿನೂ ಹೆಚ್ಚಾಗುತ್ತೆ. ಸೊ ಇದನ್ನ ಹೀಗ್ ಹೇಳ್ಬಹುದು, ಇದು ಬರೀ ಹೊಟ್ಟೆಯನ್ನ ಎಚ್ಚರಗೊಳಿಸೋದಲ್ಲ, ಬದಲಾಗಿ ನಮ್ಮ ಇಡೀ ದೇಹದ ಸಿಸ್ಟಮ್ಗೆ ಒಂದು ರೀಬೂಟ್ ಕೊಟ್ಟ ಹಾಗೆ. ಸರಿ, ಇದನ್ನೆಲ್ಲ ಕೇಳಿ ಟ್ರೈ ಮಾಡ್ಬೇಕು ಅನ್ಸಿದ್ರ ಸರಿಯಾದ ಡೋಸ್ ಎಷ್ಟು ಮತ್ತು ಜನ ಸಾಮಾನ್ಯವಾಗಿ ಮಾಡೋ ತಪ್ಪುಗಳನ್ನ ಹೇಗ್ ಅವಾಯ್ಡ್ ಮಾಡೋದು ಅಂತ ತಿಳ್ಕೊಳ್ಳೋದು ತುಂಬಾ ಮುಖ್ಯ. ನೋಡಿ, ಇದ್ರಲ್ಲಿ ಜನ ಮಾಡೋ ಅತಿದೊಡ್ಡ ತಪ್ಪು ಅಂದ್ರೆ ಒಂದೇ ಸಲ ಜಾಸ್ತಿ ಕುಡಿಯೋದು ಅಥವಾ ಅದಕ್ಕೆ ನೀರ್ ಹಾಕಿ ಡೈಲ್ಯೂಟ್ ಮಾಡೋದು. ಹಾಗೆ ಮಾಡಿದ್ರೆ ಅದರ ಎಫೆಕ್ಟ್ ಕಡಿಮೆ ಆಗ್ಬಿಡುತ್ತೆ. ಅದ್ರ ಬದಲು ಜಸ್ಟ್ 1 ಟೀಸ್ಪೂನ್ ಅಷ್ಟು ಕಾನ್ಸಂಟ್ರೇಟೆಡ್ ಶಾಟ್ನಿಂದ ಶುರು ಮಾಡೋದೇ ಒಳ್ಳೆ ವಿಧಾನ. ಆ ಕಿಕ್ಕಿದೆಯಲ್ಲ, ಆ ಗಂಟ್ಲಲ್ ಆಗೋ ಫೀಲಿಂಗ್, ಅದೇ ಒಂದು ಸಿಗ್ನಲ್. ನಮ್ಮ ದೇಹ ಅದಕ್ಕೆ ಸರಿಯಾಗಿ ರೆಸ್ಪಾಂಡ್ ಮಾಡ್ತಿದೆ ಅನ್ನೋದಕ್ಕೆ ಅದೇ ಸಾಕ್ಷಿ. ಹಾಗಾಗಿ ನಮಗೆ ಆ ಪವರ್ಫುಲ್ ಅನುಭವವೇ ಬೇಕಾಗಿರೋದು. ಇನ್ನೊಂದು ತುಂಬಾ ಇಂಪಾರ್ಟೆಂಟ್ ವಿಷಯ, ಶಾಟ್ ತಗೊಂಡ ತಕ್ಷಣ ಏನೂ ತಿನ್ನೋ ಹಾಗಿಲ್ಲ. ಯಾಕಂದ್ರೆ ನಮ್ಮ ಜೀರ್ಣಾಂಗ ವ್ಯವಸ್ಥೆ ಪೂರ್ತಿಯಾಗಿ ಆಕ್ಟಿವೇಟ್ ಆಗೋಕೆ ಒಂದು 10 ನಿಮಿಷ ಬೇಕು. ಅದಾದ್ಮೇಲೆನೇ ಬ್ರೇಕ್ಫಾಸ್ಟ್ ಮಾಡಬೇಕು. ಹಾಗಾದ್ರೆ ಈ ಬೆಳಗಿನ ರಿಚುವಲ್ ಹೇಗಿರ್ಬೇಕು ಅಂತ ಒಮ್ಮೆ ನೋಡೋಣ. ಸ್ಟೆಪ್ 1, ಖಾಲಿ ಹೊಟ್ಟೆಲಿ 1 ಟೀಸ್ಪೂನ್ ಶಾಟ್ ತಗೊಳ್ಳಿ. ಸ್ಟೆಪ್ 2, ಕರೆಕ್ಟಾಗಿ 10 ನಿಮಿಷ ಕಾಯಿರಿ. ಸ್ಟೆಪ್ 3, ಆಮೇಲೆ ನಿಮ್ಮ ಮೊದಲ ಊಟ ಮಾಡಿ. ಒಂದು ವೇಳೆ ಇದ್ರ ಟೇಸ್ಟ್ ತುಂಬಾನೇ ಸ್ಟ್ರಾಂಗ್ ಅನ್ಸಿದ್ರೆ ಅದಕ್ಕೆ ಒಂಚೂರು ನಿಂಬೆ ರಸ ಅಥವಾ ಜೇನುತುಪ್ಪ ಮಿಕ್ಸ್ ಮಾಡ್ಕೋಬೋದು, ಏನೂ ತಪ್ಪಿಲ್ಲ. ಆದ್ರೆ ಒಂದೆಚ್ಚರಿಕೆ ಮಾತು, ಒಂದ್ವೇಳೆ ಆಸಿಡ್ ರಿಫ್ಲಕ್ಸ್ ಅಥವಾ ತುಂಬಾ ಸೆನ್ಸಿಟಿವ್ ಹೊಟ್ಟೆ ಇದ್ರೆ ಅಥವಾ ಬ್ಲಡ್ ಥಿನ್ನಿಂಗ್ ಮೆಡಿಕೇಷನ್ಸ್ ಅಂದ್ರೆ ರಕ್ತ ತಿಳುವಾಗಿಸೋ ಔಷಧಿ ತಗೋತಿರೋರು ಇದನ್ನ ಟ್ರೈ ಮಾಡೋ ಮುಂಚೆ ಹುಷಾರಾಗಿರ್ಬೇಕು. ತುಂಬಾ ಕಡಿಮೆ ಪ್ರಮಾಣದಲ್ಲಿ ನಿಧಾನವಾಗಿ ಶುರು ಮಾಡೋದು ಒಳ್ಳೇದು. ಸರಿ, ಕೊನೆಯದಾಗಿ ಈ ಎಲ್ಲಾ ಮಾಹಿತಿಯನ್ನ ಒಂದು ವೈಯಕ್ತಿಕ ಪ್ರಯೋಗಕ್ಕೆ ಒಂದು ಆಹ್ವಾನದ ಥರ ನೋಡೋಣ. ಒಂದು ವೇಳೆ ಇದನ್ನ ಟ್ರೈ ಮಾಡೋಕೆ ಡಿಸೈಡ್ ಮಾಡಿದ್ರೆ ನಿಮ್ಮ ದೇಹದಲ್ಲಿ ಆಗೋ ಸಣ್ಣಪುಟ್ಟ ಬದಲಾವಣೆಗಳನ್ನ ಗಮನ ಕೊಟ್ಟು ನೋಡಿ. ನಿಮ್ಮ ಜೀರ್ಣಕ್ರಿಯೆ ಹೇಗಿದೆ, ದಿನವಿಡೀ ನಿಮ್ಮ ಎನರ್ಜಿ ಲೆವೆಲ್ ಹೇಗಿದೆ, ನಿಮ್ಮ ಮೆಂಟಲ್ ಕ್ಲಾರಿಟಿಯಲ್ಲಿ ಏನಾದೋ ಫರಕ್ ಕಾಣಿಸ್ತಿದ್ಯಾ, ಇದನ್ನೆಲ್ಲ ಗಮನಿಸಿ. ಕೊನೆಗೆ ಒಂದು ಮಾತನ್ನ ನೆನಪಿಟ್ಕೊಳ್ಬೇಕು, ಯಾವಾಗ ಆ ಬದಲಾವಣೆಗಳನ್ನ ನೀವೇ ಸ್ವತಃ ಅನುಭವಿಸೋಕೆ ಶುರು ಮಾಡ್ತೀರೋ ಆಗಲೇ ಅದು ನಿಜವಾಗುತ್ತೆ ಅಲ್ವಾ? ನಮ್ಮ ದೇಹದ ಮಾತನ್ನ ಕೇಳೋದೇ ನಮ್ಮ ಆರೋಗ್ಯವನ್ನ ನಮ್ಮ ಕೈಲಿ ಇಟ್ಕೊಳ್ಳೋಕೆ ಇರೋ ಮೊದಲ ಹೆಜ್ಜೆ. ಧನ್ಯವಾದ. ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಶೇರ್ ಮಾಡಿ.